ಬಿಗ್ ಬಾಸ್ ಅಂದ್ರೇ ಹೀಗೆ. ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಸಿಗೋದು ಕಷ್ಟ, ಆದರೆ ಅವಕಾಶ ಸಿಕ್ಕವರಿಗೆ ಜನಗಳ ಪ್ರೀತಿಯಂತೂ ಸಿಕ್ಕೇ ಸಿಗುತ್ತದೆ. ಸಾವಿರಾರು ರಿಯಾಲಿಟಿ ಶೋಗಳು ಕರ್ನಾಟಕದಲ್ಲಿ ನಡೆದರೂ ಕೂಡ ಅದರಲ್ಲಿ ಎಲ್ಲೂ ಕೂಡ ಸಿಗದೇ ಇರುವಂತಹ ಮರ್ಯಾದೆ, ನೇಮು, ಫೇಮು ಬಿಗ್ ಬಾಸ್ ಅಲ್ಲಿ ಸಿಗುತ್ತೆ. ಸೊ ನೀವು ನೋಡ್ಬೋದು, ಗಿಲ್ಲಿ ನಟನಿಗೆ ಸಿಕ್ಕಿರುವಂತಹ ಒಂದು ಕ್ರೇಜ್ ಏನಿದೆ ಅದು ಕೇವಲ ಬಿಗ್ ಬಾಸ್ ಇಂದ ಅಷ್ಟೇ. ಯಾಕಂದ್ರೆ ಗಿಲ್ಲಿ ನಟ ಹಲವಾರು ರಿಯಾಲಿಟಿ ಶೋಗಳಲ್ಲಿ ನಟಿಸಿದ್ರು ಕೂಡ ಅಲ್ಲಿ ಯಾರೂ ಕೂಡ ರೆಕಗ್ನೈಸ್ ಮಾಡದೇ ಇರುವಂತಹ ರೀತಿಯಲ್ಲಿ ಅಷ್ಟು ಜನಗಳ ಪ್ರೀತಿಯನ್ನ ಕೇವಲ ಬಿಗ್ ಬಾಸ್ ಕೇವಲ 100 ದಿನದಲ್ಲಿ ಅವರಿಗೆ ತಂದು ಕೊಡ್ತು. ಹಾಗೆ ಆ ಒಂದು ಸೀಸನ್ ಅಲ್ಲಿ ಬಂದಂತಹ ಹಲವಾರು ಕ್ಯಾಂಡಿಡೇಟ್ಗಳು ಏನೇನಿದ್ದಾರೆ ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಹೆಸರನ್ನು ಬಿಗ್ ಬಾಸ್ ಅನ್ನೋದು ತಂದು ಕೊಟ್ಟಿದೆ. ಅದರಂತೆ ಮನೆಯ ಹಿರಿಯ ವ್ಯಕ್ತಿ ಆಗಿದ್ದಂತಹ ಮಲ್ಲಮ್ಮ ಅವರು ಕೂಡ ಬಿಗ್ ಬಾಸ್ ಮನೆಗೆ ಬಂದಿದ್ರು. ಆದ್ರೆ ಮಲ್ಲಮ್ಮ ಯಾರ್ದೋ ಮನೆಯಲ್ಲಿ ಕೆಲಸಕ್ಕೆ ಬಂದಂತಹ ಮಲ್ಲಮ್ಮಂಗೆ ಒಂದು ಬಿಗ್ ಬಾಸ್ ಅನ್ನೋ ಒಂದು ದೊಡ್ಡ ಅವಕಾಶ ಸಿಗುತ್ತೆ. ಆ ಅವಕಾಶದಿಂದ ಹೊರಗಡೆ ಜನಗಳನ್ನು ಗುರುಸ್ತಾರೆ. ಹೊರಗಡೆ ಬಂದ್ಮೇಲೆ ಮಲ್ಲಮ್ಮ ಏನ್ ಮಾಡ್ತಾರೆ ಅಂತ ಹೇಳಿದಾಗ ಅವರ ಅದೃಷ್ಟವೇ ಕುಲಾಯಿಸಿ ಹೋಗಿದೆ. ಹೌದು, ಮಲ್ಲಮ್ಮ ಅವರು ಈಗ ಒಂದು ಸಿನಿಮಾದಲ್ಲಿ ನಟನೆಯನ್ನ ಮಾಡ್ತಾ ಇದ್ದಾರೆ. ಹೌದು, ಬಿಗ್ ಬಾಸ್ ಅನ್ನೋದೇ ಹೀಗೆ. ಯಾವುದೋ ಒಬ್ಬ ವ್ಯಕ್ತಿಯನ್ನ ಎಷ್ಟೇ ಕೆಳಗಡೆ ಇರಲಿ ಅವರನ್ನ ದೊಡ್ಡ ಮಟ್ಟಕ್ಕೆ ಮೇಲೆತ್ತುವಂತ ಕೆಲಸವನ್ನ ಮಾಡೇ ಮಾಡುತ್ತೆ. ಮಾತಿನ ಮಲ್ಲಿ ಮಲ್ಲಮ್ಮನ ಬದುಕು ಬದಲಿಸಿದ ಬಿಗ್ ಬಾಸ್ ಶೋ. ಹೌದು, ಹೊಸ ಪಯಣವನ್ನ ಈಗ ಅವರು ಆರಂಭವನ್ನ ಮಾಡಿದ್ದಾರೆ. ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 12 ಇತ್ತೀಚೆಗೆ ಅದ್ದೂರಿಯಾಗಿ ಅಂತ್ಯ ಕಂಡಿದ್ದು. ಬಿಗ್ ಬಾಸ್ ಕಾರ್ಯಕ್ರಮದಿಂದ ಸಾಕಷ್ಟು ಸ್ಪರ್ಧಿಗಳು ಜನಪ್ರಿಯತೆ ಪಡೆದುಕೊಂಡು ಸಿನಿಮಾ, ಧಾರಾವಾಹಿ ಕಡೆ ಮುಖ ಮಾಡಿದ್ದಾರೆ. ಇದೀಗ ಅದೇ ಸಾಲಿನಲ್ಲಿದ್ದಾರೆ ಮಾತಿನ ಮಲ್ಲಿ ಮಲ್ಲಮ್ಮ ಅವರು. ಹೌದು, ನಿಮಗೆ ಗೊತ್ತಿರ್ಬೋದು, ಮಲ್ಲಮ್ಮ ಅವರು ಬಿಗ್ ಬಾಸ್ ಇಂದ ಹೊರಗಡೆ ಹೋದ ಕೂಡಲೇ ಈಗ ಅವರಿಗೆ ಒಂದು ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದೆ. ಬಿಗ್ ಬಾಸ್ ನಿಂದ ಮಲ್ಲಮ್ಮಂಗೆ ಅದೃಷ್ಟ ಕುಲಾಯಿಸಿದೆ. ಸೀಸನ್ 12ನೇ ಆವೃತ್ತಿಗೆ ಸ್ಪರ್ಧಿಯಾಗಿ ಹೋಗಿದ್ದ ಮಲ್ಲಮ್ಮ ತಮ್ಮ ಮಾತಿನ ಶೈಲಿ, ಮುಗ್ಧತೆಯಿಂದಲೇ ಎಲ್ಲರ ಗಮನವನ್ನ ಸೆಳೆದಿದ್ರು. ಇದೀಗ ಮಲ್ಲಮ್ಮ ಅವರು ಸಿನಿಮಾ ಒಂದರಲ್ಲಿ ನಟಿಸಲು ಸಜ್ಜಾಗಿದ್ದಾರೆ. ಜೊತೆಗೆ ಚಿತ್ರೀಕರಣದಲ್ಲೂ ಕೂಡ ಭಾಗವಹಿಸಿದ್ದಾರೆ. ಬಹುತೇಕ ಹೊಸಬರೇ ಸೇರಿಕೊಂಡು ನಟಿಸುತ್ತಿರುವಂತಹ ವಿನಾಶಕಾಲೆ ಎಂಬ ಸಿನಿಮಾದಲ್ಲಿ ಮಲ್ಲಮ್ಮ ಅವರು ನಟಿಸುವುದು ಸಜ್ಜಾಗಿದ್ದಾರೆ. ಈ ಹಿಂದೆ ಬಿಗ್ ಬಾಸ್ ಮನೆಯಲ್ಲಿ ಮಲ್ಲಮ್ಮ ಅವರು ಸ್ಪರ್ಧಿಗಳ ತಾಯಿಯಂತೆ ನೋಡಿಕೊಳ್ತಿದ್ರು. ಮಲ್ಲಮ್ಮ ಕೂಡ ಅವರು ಪ್ರೀತಿಯಿಂದ ಮಾತನಾಡಿಸ್ತಿದ್ರು. ಇದೀಗ ವಿನಾಶಕಾಲ ಸಿನಿಮಾದಲ್ಲೂ ಕೂಡ ತಾಯಿ ಪಾತ್ರವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಮಾಹಿತಿ ಸಿಕ್ಕಿದೆ. ಈಗಾಗಲೇ ಸಿನಿಮಾ ಚಿತ್ರೀಕರಣ ಆರಂಭಗೊಂಡಿದ್ದು ಮಲ್ಲಮ್ಮ ಅವರು ಸದ್ಯ ನಟನೆಯನ್ನ ಕಲಿತಿದ್ದಾರಂತೆ. ವಿನಾಶಕಾಲ ಸಿನಿಮಾದಲ್ಲಿ ಕಿರಣ್ ಕುಮಾರ್ ಅವರು ನಿರ್ದೇಶನ ಮಾಡಿದರೆ ಈ ಸಿನಿಮಾದಲ್ಲಿ ಮಲ್ಲಮ್ಮನ ಜೊತೆ ಕರಿಬಸಪ್ಪ, ಡಾಕ್ಷತಿಸು ಕೂಡ ಆಕ್ಟಿಂಗ್ ಮಾಡ್ತಾ ಇದ್ದಾರಂತೆ.